ವಿದ್ಯಾಭ್ಯಾಸಕ್ಕಾಗಿ ಧಾರವಾಡಕ್ಕೆ ಬಂದಿದ್ದ ವಿದ್ಯಾರ್ಥಿನಿಯೊಬ್ಬನು ರೂಮ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿ ನಡೆದಿದೆ. ಯಾದಗಿರಿ ಜಿಲ್ಲೆಯ ನಿವಾಸಿಯಾಗಿರುವ ಮಹೇಶ್ ರಾಥೋಡ್ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿ. ಪಿಯುಸಿ ದ್ವಿತೀಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಮಹೇಶ್ ಸುಮಾರು 1.5 ತಿಂಗಳ ಹಿಂದೆಯಷ್ಟೇ ಶಿಕ್ಷಣಕ್ಕಾಗಿ ಧಾರವಾಡಕ್ಕೆ ಬಂದಿದ್ದ. ಸಪ್ತಾಪುರ ಏರಿಯಾದಲ್ಲಿ ಬಾಡಿಗೆ ಕೊಠಡಿ ಮಾಡಿಕೊಂಡು ವಾಸಿಸುತ್ತಿದ್ದಂಥ ಮಹೇಶ್ ಶುಕ್ರವಾರ ರಾತ್ರಿ ಲುಂಗಿಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನೆ ಕುರಿತು ಪ್ರತಿಕ್ರಿಯಿಸಿದ ಮೃತನ ತಂದೆ ಶಾಂತಿನಾಥ್ ಹಾಗೂ ಸಹೋದರ ಬಂಗಾರು, ಮಗನ ವಿದ್ಯಾಭ್ಯಾಸಕ್ಕಾಗಿ ಹಣ ಕಳುಹಿಸ್ತಾ ಇದ್ದೆವು. ನಾವು ಕೂಡ ಬಡವರಾಗಿದ್ದು ಆತ್ಮಹತ್ಯೆಗೆ ನಿಖರ ಕಾರಣ ಏನು ಎಂಬುದು ತಿಳಿದಿಲ್ಲ. ನಿನ್ನೆ ಬೆಳಿಗ್ಗೆ 8:30ಕ್ಕೆ ಮಹೇಶ್ ಕರೆ ಮಾಡಿದ್ದ ಎಂದು ತಿಳಿಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಸರ್ ಘಟನೆ ಯಾದಗಿರಿ ತಾಲೂಕಿನಲ್ಲಿ ಓದಲಾಕ ಕಳಿಸಿದ್ವಿ ಸರ್. ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತೇಳಿ ಅವರು ಈ ಥರ ಮಾಡ್ಕೊಂಡು ಅವ್ರು 1.5 ತಿಂಗಳೈತ್ರಿ ಇಲ್ಲಿ ಬಂದು ಆಯ್ತು ಅವ್ರು ತಾವೇ ಮಾಡ್ಕೊಂಡಾರೆ ಸರ್. ಅದು ಯಾವುದು ಏನು ಮಕ್ಕಳು ಚೆನ್ನಾಗಿ ಓದ್ಲಂತ ದುಡ್ಡು ಹಾಕ್ತೀವಿ, ಯಾವುದು ಉಪಯೋಗ ಆಗಲ್ಲ ನಮಗೆ, ಏನಾಗಲ್ಲ ಸರ್. ಅದಕ್ಕೆ 1.5 ತಿಂಗಳಾಯ್ತು ಸರ್. 1.5 ತಿಂಗಳಾಯ್ತು ಸರ್. ದುಡ್ಡು 2 ದಿವಸ 3,000 4,000 ಎಲ್ಲ ಅಮೌಂಟ್ ಹಾಕಿದ್ವಿ. ಬೆಳಗ್ಗೆ ಮಾತಾಡಿನಿ 8 2,000 ಹಾಕಂದಾಗ 2,000 ಹಾಕಿದ್ವಿ. ಆಮೇಲೆ ಸೋಮವಾರ 4,000 ಆಗ್ತೀನಿ ಅಂತ ಹೇಳಿದೆ. ಸರಿ ಬಾಬಾ ಅಂತಂದ ಇಟ್ಟಪ್ಪ. ಏನು ಕಲಿತಿದ್ರು ಅವರು? ಹಾಂ ಸರ್. ಏನು ಓದ್ತಿದ್ರಿ ಇಲ್ಲಿ? ಸೈನ್ಸ್ ಡಿಗ್ರಿಗೆ PUC ಸೆಕೆಂಡ್ ಇಯರ್ ಸರ್. ಅಲ್ಲಿ ಇದಕ್ಕೆ ಕಾರಣ ಏನಾದರೂ ಗೊತ್ತಾಗಿತ್ತು ಸರ್? ಏನು ಗೊತ್ತಿಲ್ಲ ಸರ್ ಕಾರಣ ಏನು ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಯಾರು ನಿಮ್ಗೆ ಹೇಳ್ಯಾರ? ಏನು ಯಾರು ಹೇಳಿ ನಮ್ಮ ಡೌಟ್ ಬಂದ್ರೆ ನಾನೇ ಕ್ಲಿಯರ್ ಹೇಳ್ಬಿಡ್ತೆ. ಅವರಿಗೆ ಇಲ್ಲಿ ಇವರಿಗೆ ಲಾಸ್ಟ್ ಯಾವಾಗ ಮಾತಾಡಿದ್ದಂದ್ರೆ ಅವ್ರ ಜೊತೆ? ಬೆಳಗ್ಗೆ ಮಾಡೇನ್ರಿ ನಿನ್ನೆ 8:00 ನಿನ್ನೆ 8:00 ಏನು ಮಾಡ್ಕೊಂಡಿದ್ರು ಅವ್ರು? ಏನು ಮಾಡ್ಕೊಂಡಿದ್ರು? ಸುಸೈಡ್ ಮಾಡ್ಕೊಂಡು ಅದೇ ಹೆಂಗೆ ಮಾಡ್ಕೊಂಡಿದ್ರು? ಏನದು ಇದ್ರಲ್ಲಿ ಹಾಕ್ಯಂದಾನೆ ಸರ್, ನೇಣು ಹಾಕ್ಯಂದಾನೆ ಇದು ಲುಂಗಿಲಿ. ಏನು ರೀ ಹೆಸರು ಅವ್ರದ್ದು? ಮಹೇಶ್. ವಯಸ್ಸು 19 ಸರ್. ನಿಮ್ಗೆ ಅವ್ರ ವಿಷಯದಾಗ ಏನಾರ ಗೊತ್ತಾಗಿತ್ತಾ? ಏನು ಗೊತ್ತಾಗಿಲ್ಲ ರೀ. ಅವ್ರು ಚೆನ್ನಾಗಿ ಓದ್ತಾ ಇದ್ರು, ಚೆನ್ನಾಗಿ ಓದಲಿ ಅಂತ ಕಳಿಸಿದ್ರು. 2.5 ತಿಂಗಳು 1.5 ತಿಂಗಳಾಗಿತ್ತು. 1.5 ತಿಂಗಳಾಗಿತ್ತು. ಅವ್ರ ವರ್ತನೆ ಒಳಗೆ ಏನಾರ ಚೇಂಜಸ್ ಅಂದರೆ? ಯಾಕಂತಂದ್ರೆ ಯಾವ ವರ್ತನೆ ನಮ್ಮ ಈಗ ತನಕ ಯಾವ ರೀತಿ ಚೆನ್ನಾಗಿ ಓದ್ಲತ್ತಿದ್ದ, ಖುಷಿಯಾಗಿ ಮಾತಾಡ್ತಿದ್ದ. ನಮ್ಮ ಕಾಕವ್ರಿಗೂ ಫೋನ್ ಮಾಡಿದ್ದ, ಚೆನ್ನಾಗಿ ಖುಷಿಯಾಗಿದ್ದ. ಚೆನ್ನಾಗಿ ಖುಷಿಯಾಗಿದ್ದವ್ರದ್ದು ಒಂದೇ ಸರಿ ಏಕಾಏಕಿ ಹಿಂಗೆ ಸೂಸೈಡ್ ಮಾಡ್ಕೊತಾರಂದ್ರೆ ವೈಯಕ್ತಿಕವಾಗಿ ಅವ್ನ ಮನುಷ್ಯನಾಗ ಏನಿತ್ತೇನು ರೀ ನಮಗೂ ಗೊತ್ತಾಗಲಿಲ್ಲ, ತಿಳ್ಕೊಂಡ್ರೂ ಗೊತ್ತಾಗಿಲ್ಲ. ಯಾರ ಮೇಲೆ ಅನುಮಾನ ಏನಿಲ್ಲ, ಆ ಥರ ಏನೂ ಗೊತ್ತಾಗಿಲ್ಲ. ಏನಂತಂದ್ರೆ ಹುಡುಗಿ ವಿಚಾರವಾಗಿ ಏನೋ ಹಿಂಗಾಗೈತಿ ಅನ್ನೋ ಮಾತು ಕೇಳಿ ಬಂದಿತ್ತು. ಅದ್ರ ಸಂಬಂಧ ಕೇಳಿ ಬಂದಿರ್ಬೋದು ರೀ, ಬಟ್ ನಮಗೇನು ಗೊತ್ತಾಗಿಲ್ಲ. ನಾವು ಅದ್ರ ಬಗ್ಗೆ ತಿಳ್ಕೊಂಡಿವ್ರಿ. ಯಾವುದೇ ಪರ್ಫೆಕ್ಟಾಗಿ ಗೊತ್ತಾಗಲಿಲ್ಲ ನಮ್ಗೆ, ಆ ವಿಷಯ ಅಂತ ಗೊತ್ತಾಗಲಿಲ್ಲ. ತಡೆಯೋಣ, ಈಗ ಕಾರಣ ಗೊತ್ತಿಲ್ಲ. ಪೊಲೀಸರು ಏನಾರ ಹೇಳಿದಾರೆ ಏನಾಗಿತ್ತ ಅಂತೇಳಿ? ಇಲ್ಲ, ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳ್ಯಾರ್ರಿ. ನಾವು ನಿಮ್ಮ ಕಡೆಯಿಂದ ಏನು ಕೊಡ್ತೀವಿ, ನಮ್ಗೆ ಯಾರಿಗೂ ಸಂಶಯ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಏನಾಗಿದೋ ಗೊತ್ತಾಗಿಲ್ಲ ಅಷ್ಟೇ. ಸರಿ, ನಿಮ್ಮ ಹೆಸರು? ನಮ್ಮ ಹೆಸರು ಬಂಗಾರು JB ರಾಠೋಡ. ಏನಾಗಬೇಕು? ನಾವು ತಮ್ಮ ಆಗ್ಬೇಕ್ರಿ, ನಾವು ಅಣ್ಣ ಆಗ್ಬೇಕ್ರಿ. ಸಂತೋಷ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.